4 ವರ್ಷ 6 ತಿಂಗಳು ಆದಮೇಲೆ ನಾವು ಸ್ಟಾಪ್ ಮಾಡ್ತೀವಿ. ಯಾಕೆ ಸ್ಟಾಪ್ ಮಾಡ್ತೀವಿ ಅಂದರೆ ಅವರು ಪ್ರೋಗ್ರೆಸ್ ಆಗಿ ಫೈನಲ್ ಥೀಸಿಸ್ ಸಿನಾಪ್ಸಿಸ್ ಬಂದಿದೆ ಅಂತ ಅವ್ರು ಹೇಳಬೇಕು, ಅವ್ರ ಗೈಡ್ ಸರ್ಟಿಫೈ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಕಡೆ 6 ತಿಂಗಳನ್ನ ರಿಲೀಸ್ ಮಾಡ್ತೀವಿ. ಹಿಂದೆ 174 ಜನದಲ್ಲಿ ಕೊಟ್ವಿ, 174 ಜನಕ್ಕೆ 5 ವರ್ಷ ಫೆಲೋಶಿಪ್ ಕೊಟ್ವಿ. ಅದರೊಳಗೆ 90% ಸಬ್ಮಿಟ್ ಮಾಡಿಲ್ಲ. ಮುಂದಿನ ಯಾವಾಗ ಅದರ PhD ಎಂಟ್ರೆನ್ಸ್ ಯಾವಾಗ ಸಿಗ್ಬೋದು? ಮೈಸೂರು ವಿಶ್ವವಿದ್ಯಾನಿಲಯ ಇನ್ನೊಂದು 20 ವರ್ಷದಲ್ಲಿ PhD ಎಂಟ್ರೆನ್ಸ್ ಮಾಡೋ ಪ್ರಮೇಯನೇ ಉದ್ಭವಿಸುವುದಿಲ್ಲ. ಅವಿನಾಶ್ ಶೆಟ್ಟರ್ ಮೇಲೆ ಬಹಳಷ್ಟು ಆಪಾದನೆಗಳಾಯಿತು, ಇವರೇ ಉದ್ದೇಶಪೂರ್ವಕ ಹಿಡಿದಿದ್ದಾರೆ ಅಂತ. ಎಲ್ಲ ಇಲ್ಲ, ದಟ್ ಈಸ್ ರಾಂಗ್. ಬಿಕಾಸ್ ನಾವು ಕೊಡ್ತಾ ಇದ್ದಿದ್ದೆ 20 ಜನಕ್ಕೆ, ನಾವು ಇನ್ನೂ 40 ಜನಕ್ಕೂ ಕೊಡೋಕ್ಕೂ ರೆಡಿ ಆಗಿದ್ವಿ ಒಂದು ಕಾಲದಲ್ಲಿ. ಅದು ನೆಗೋಸಿಯೇಷನ್ ಫೇಲ್ ಆಗಿದ್ದರಿಂದ ಆಪಾದನೆ ಇರುತ್ತೆ, ಅದೇ ನಿಜ ಅಲ್ವಲ್ಲ. ಭಾಳ ಹೋರಾಟ ಮಾಡಿ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಏನು ತಾವು ಮನವಿ ಮಾಡ್ಕೊಳ್ಳಿ? ಖಂಡಿತ ಇದು ಬರೀ ಸಂಶೋಧನೆಯಾಗಿ ಸ್ಟ್ರೈಕ್ ಮಾಡಿದ್ರು, ಓಕೆ, ಹೋರಾಟ ಮಾಡಿದ್ರು. ಆ ಹೋರಾಟ ಪ್ರತಿಫಲ ದುಡ್ಡು ಸಿಕ್ಕಿರ್ಬೋದು, ಫೆಲೋಶಿಪ್ ಶಿಷ್ಯವೇತನ ಸಿಕ್ಕಿರ್ಬೋದು. ಆದರೆ ಅವ್ರು ಪ್ರತಿಯೊಬ್ಬರು ಏನೋ ಮಾರಲ್ ಆಬ್ಲಿಗೇಷನ್ ಇರಬೇಕು ಅವ್ರಿಗೆ. ಏನಂದರೆ ನಾನು ಯೂನಿವರ್ಸಿಟಿ ಕೊಡ್ತಾ ಇದೆ, ನಮ್ಮ ಘನ ಸರ್ಕಾರ ಸಹಾಯ ಮಾಡಿದೆ, ಆದ್ದರಿಂದ ನಾವು ಪ್ರತಿಯೊಬ್ಬರು ನಾವು PhD ಪದವಿನ ಪೂರ್ಣಗೊಳಿಸ್ಬಿಟ್ಟು ಹೋಗಬೇಕು ಅನ್ನೋದು ಅವರಲ್ಲೇ ಬರಬೇಕು. ಪ್ರತಿಯೊಬ್ಬನಿಗೂ ಇದೇನು ಲೀಗಲ್ ಫಾರ್ಮ್ಯಾಲಿಟೀಸ್ ಅಲ್ಲ, ಮಾರಲ್ ಆಬ್ಲಿಗೇಷನ್ ಇರಬೇಕು. ಲೀಗಲ್ ಆಗಿ ಏನಂದರೆ ಅವ್ರು ಟ್ರೇಸ್ ಮಾಡೋಕ್ಕಾಗಲ್ಲ. ನಾವು ಕೊಟ್ವಿ, ಫೆಲೋಶಿಪ್ ತೊಗೊಂಡ್ವಿ, ಹೊಟ್ಟೋಗ್ತಾರೆ. ಬಟ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಆಸ್ಪಿರೆಂಟ್ ಮಸ್ಟ್ ಹ್ಯಾವ್ ಎ ಮಾರಲ್ ಆಬ್ಲಿಗೇಷನ್ ರಿಗಾರ್ಡಿಂಗ್ ದ ಕಂಪ್ಲೀಷನ್ ಆಫ್ ದೇರ್ PhD ಪ್ರೋಗ್ರಾಮ್. ಅದರ್ವೈಸ್ ಏನು ನಮಗೆ ವಿ ಲೂಸ್ ಕಾನ್ಫಿಡೆನ್ಸ್. Because they are all our students, we believe them, we trust them. They must also have the similar obligation, moral obligation to the society as well as to the government. ಇದನ್ನು ವಿದ್ಯಾರ್ಥಿಗಳು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋದು ಖಂಡಿತ ದುರುಪಯೋಗ ಪಡಿಸ್ಕೊಳ್ಳೇಬಾರ್ದು. ಈಗ ಒಂದು ಸಮಾಜ ಕಲ್ಯಾಣ ಇಲಾಖೆ ಗೌರ್ಮೆಂಟ್ ಇಂಟರ್ವೆನ್ಷನಿಂದ ಅವ್ರಿಗೆ 5 ವರ್ಷ ಕೊಟ್ಟಿದೆ ಅಂದರೆ ಇಟ್ಸ್ ಎ ಹ್ಯೂಜ್ ಥಿಂಗ್. ಅವ್ರ ಕೆರಿಯರ್ನೇ ಬಿಲ್ಡಪ್ ಮಾಡ್ಕೋಬೋದು. 5 ವರ್ಷದಲ್ಲಿ 33,000 ಇವತ್ತಿನ ದಿನದಲ್ಲಿ ಕೆಲಸನೇ ಸಿಗದೆ ಇರ್ಬೋದು. ಅಂಥ ಒಂದು ಸಂದರ್ಭದಲ್ಲಿ 33,200 ಸಾಮಾನ್ಯ ಮೊತ್ತ ಅಲ್ಲ, ಒಬ್ಬರಿಗೆ ಕಮ್ಮಿ ಇರ್ಬೋದು. ಬಟ್ 109 ಜನಕ್ಕೆ ಇಟ್ಸ್ ಎ ವೆರಿ ಹ್ಯೂಜ್ ಎಕ್ಸ್ಚೆಕರ್. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವುದೇ ವಿಭಾಗ, ಯಾವುದೇ ಕಾಲೇಜ್ ಆಗಿರಬಹುದು, ಅವನು ಅದನ್ನು ಕಂಪ್ಲೀಟ್ ಮಾಡಲೇಬೇಕು 5ನೇ ವರ್ಷದಲ್ಲಿ. 4 ವರ್ಷ 6 ತಿಂಗಳು ಖಂಡಿತ ಕೊಡ್ತೀವಿ, 6 ತಿಂಗಳು ತಡೆ ಹಿಡಿತೀವಿ. ಯಾಕಂದರೆ ಅವನಿಗೆ ಅದು ಮಾರಲ್ ಫಿಯರ್ ಬಂದಬೇಕು. 5 ವರ್ಷ ಕೊಡ್ತೀವಿ, ನೋ ಡೌಟ್. 4 ವರ್ಷ 6 ತಿಂಗಳು ಆದಮೇಲೆ ನಾವು ಸ್ಟಾಪ್ ಮಾಡ್ತೀವಿ. ಯಾಕೆ ಸ್ಟಾಪ್ ಮಾಡ್ತೀವಿ ಅಂದರೆ ಅವರು ಪ್ರೋಗ್ರೆಸ್ ಆಗಿ ಫೈನಲ್ ಥೀಸಿಸ್ ಸಿನಾಪ್ಸಿಸ್ ಬಂದಿದೆ ಅಂತ ಅವ್ರು ಹೇಳಬೇಕು, ಅವ್ರ ಗೈಡ್ ಸರ್ಟಿಫೈ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಕಡೆ 6 ತಿಂಗಳನ್ನ ರಿಲೀಸ್ ಮಾಡ್ತೀವಿ. ಇದಕ್ಕೆ ಯಾವ ಪ್ರತಿಭಟನೆ ಮಾಡಿದ್ರೂ ನಾವು ಒಪ್ಪಲ್ಲ. ಯಾಕಂದರೆ ಅವ್ರಿಗೆ ಆಬ್ಲಿಗೇಷನ್ ಇರಬೇಕು. 60 ತಿಂಗಳಲ್ಲಿ 54 ತಿಂಗಳು ನಿರಂತರವಾಗಿ ಕೊಡ್ತೀವಿ. ಕಡೆ 6 ತಿಂಗಳು ಅವರು ಪ್ರೋಗ್ರೆಸ್ ಮಾಡಿ ಗೈಡ್ಗಿಂದ ಸರ್ಟಿಫೈ ಮಾಡಿಸ್ಬೇಕು, ಎಸ್ ದ ಥೀಸಿಸ್ ಇಸ್ ರೆಡಿ ಫಾರ್ ಸಬ್ಮಿಷನ್ ಅಂತ. ಸಬ್ಮಿಟ್ ಮಾಡಿದ ಮೇಲೆ ಒಂದೇ ಇದರಲ್ಲಿ ಇನ್ ಒನ್ ಗೋ ಆಲ್ ದ 6 months ಫೆಲೋಶಿಪ್ ವಿಲ್ ಬಿ ರಿಲೀಸ್ಡ್. ಅಂದರೆ ಇದು ಬಹಳಷ್ಟು ವಿದ್ಯಾರ್ಥಿಗಳ ಮೇಲೆ ಕೂಡ ಆರೋಪ ಇತ್ತು, ಥೀಸಿಸ್ನ ಸಬ್ಮಿಟ್ ಮಾಡ್ತಾ ಇಲ್ಲ ಅನ್ನೋಂಥದ್ದು. ಇದಕ್ಕೆ ಇಷ್ಟೊಂದು ಕಠಿಣವಾದಂತಹ ನಿಯಮಗಳು ತಗೊಂಡಿದ್ದೀವಿ. ಹೌದು, ತುಂಬ ಜನ ಈ ಹಿಂದೆ ನಾವು ಹೇಳಿದ್ರೆ ತಪ್ಪಾಗಬಹುದು, ಬಟ್ ಮಾಧ್ಯಮ ಅದರಿಂದ ಹೇಳ್ತಾ ಇದ್ದೀನಿ. ಹಿಂದೆ 174 ಜನದಲ್ಲಿ ಕೊಟ್ವಿ, 174 ಜನಕ್ಕೆ 5 ವರ್ಷ ಫೆಲೋಶಿಪ್ ಕೊಟ್ವಿ. ಅದರೊಳಗೆ 90% ಸಬ್ಮಿಟ್ ಮಾಡಿಲ್ಲ. ನಂಬರ್ ಹೇಳ್ಬಿಟ್ರೆ ನಮಗೆ ಶಾಕ್ ಆಗುತ್ತೆ. ಅದರಿಂದ ಈ ವಿದ್ಯಾರ್ಥಿಗಳು ನಮ್ಗೆ ಹಳೆ ಅನುಭವದಿಂದ ಹೇಳ್ತಾ ಇದ್ದೀವಿ, ಎಲ್ಲರೂ ಸಬ್ಮಿಟ್ ಮಾಡಲೇಬೇಕು. 150 ಜನ 160 ಜನ 100 ಜನ ಹೆಚ್ಚು ಕಮ್ಮಿ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ಎ ಬರ್ಡನ್, ಸೋಷಿಯಲ್ ಕಾಸ್ಟ್, ಇಟ್ಸ್ ಲಿಟ್ರಲಿ ಎ ಕ್ರೈಮ್. ಕಂಪ್ಲೀಟ್ಲಿ ಸೋಷಿಯಲ್ ಕ್ರೈಮು. ನಿಮಗೆ 60 ತಿಂಗಳು ಫೆಲೋಶಿಪ್ ಕೊಡ್ತೀವಿ, ನೀವು ಥೀಸಿಸ್ ಬರೆಯಲ್ಲ, ಏನು ನಿಮ್ಮ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂದರೆ ಯಾರೇ ಆಗಲಿ, ಗೌರ್ಮೆಂಟ್ ಆಗ್ಬೋದು, ಯೂನಿವರ್ಸಿಟಿ ಆಗ್ಬೋದು, ಇಟ್ ರಿಸಲ್ಟ್ಸ್ ಇನ್ ಎ ಬ್ಯಾಡ್ ಸೊಸೈಟಿಗೆ ಬ್ಯಾಡ್ ಮೆಸೇಜ್ ಹೋಗುತ್ತೆ. ಈಗ ಇಷ್ಟು ಜನ ಪಬ್ಲಿಕ್ ನೋಡ್ಕೊಂಡು ಹೋದರು, ವಿದ್ಯಾರ್ಥಿಗಳನ್ನ ಬೀದಿಲಿ ಕೂರಿಸಿದ್ರು, ಫೈನ್, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕೊಟ್ಟಿದ್ವಿ, ನಾವು ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ. ಅದಕ್ಕೆ ಉತ್ತರ ಏನಂದರೆ, ಇವರು ಆಬ್ಲಿಗೇಷನ್ ಏನಂದರೆ ಅವರು ಪ್ರತಿಯೊಬ್ಬನು 5ನೇ ವರ್ಷದಲ್ಲಿ ಸಬ್ಮಿಟ್ ಮಾಡಲೇಬೇಕು. ದೆನ್ ಓನ್ಲಿ ದೆರ್ ಈಸ್ ಮೀನಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಬೈ ದ ಯೂನಿವರ್ಸಿಟಿ ಆ್ಯಸ್ ವೆಲ್ ಆಸ್ ಬೈ ದ ಗೌರ್ಮೆಂಟ್. ಇದನ್ನು ಕಠಿಣವಾದಂತಹ ನಿಯಮಗಳನ್ನ ಈ ವಿಚಾರದಲ್ಲಿ ವಿಶ್ವವಿದ್ಯಾನಿಲಯ ತಗೊಳ್ತೆ, ಖಂಡಿತ ತಗೊಳುತ್ತೆ. ಯಾಕೆಂದರೆ ಇನ್ನೂ ಇವಾಗ ಹೇಳಿದ್ರೆ ಇದು ಇನ್ಫ್ಯಾನ್ಸಿ ಸ್ಟೇಜು. 60 ತಿಂಗಳು ಅನ್ನೋದು ತುಂಬ ದೂರದಲ್ಲಿರುತ್ತೆ, ಎಲ್ಲರೂ ಅದೇ ಭಾವನೆಯಲ್ಲಿ ಇರ್ತಾರೆ. ಅದು 36ನೇ ತಿಂಗಳು 48ನೇ ತಿಂಗಳು ಬಂದಾಗಲೇ ಅದಕ್ಕೆ ಇಂಪ್ಯಾಕ್ಟ್ ಗೊತ್ತಾಗೋದು. ಸೊ ಆದ್ದರಿಂದ ಅವರು ತೊಗೊಂಡಿರೋ ದುಡ್ಡಿಗೂ ಫೆಲೋಶಿಪ್ಗೆ ಅವರು ಜಸ್ಟಿಫೈ ಮಾಡಬೇಕು. ದೇ ಹ್ಯಾವ್ ಟು ಸರ್ಟಿಫೈ ದೇರ್ ಓನ್ ಕಾಂಡಕ್ಟ್ and rectify their own mistakes. Then only there is some meaning for these kind of
ಅಶ್ಯೂರೆನ್ಸಸ್ ಆ್ಯಂಡ್ ಪ್ರಾಮಿಸಸ್ ಆ್ಯಂಡ್ ದ ಸೆಲೆಕ್ಷನ್. ಮುಂದಿನ ವರ್ಷ ಎಕ್ಸಾಮ್ಸ್ಗಳು ಯಾವ ರೀತಿ ಕೊಡ್ತೀರಿ ಸರ್? ಪಿ ಎಚ್ ಡಿ ಅಡ್ಮಿಷನ್ಸ್ಗಳು ಹೇಗೆ ಕೊಡ್ತೀರಿ ತಾವು? ಮುಂದಿನ ವರ್ಷ PhD ಅಡ್ಮಿಷನ್ ಕೊಡೋ ಪರಿಸ್ಥಿತಿ ಬರೋದಿಲ್ಲ. ಯಾಕೆಂದರೆ ಇರೋ ಅಂತಹ ಎಲ್ಲ ಗೈಡ್ಗಳಿಗೂ ನಾವು ಅಲಾಟ್ ಮಾಡಿಬಿಟ್ಟಿದ್ದೀವಿ, ಎಕ್ಸಸ್ ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ 100 ಜನಕ್ಕಿಂತ ದಾಟಿ ಎಕ್ಸಸ್ ಕೊಟ್ಟಿರೋದ್ರಿಂದ ನಾರ್ಮಲಿ ಇವರೆಲ್ಲ ಫೆಲೋಶಿಪ್ಪಲ್ಲೇ ಇರೋದ್ರಿಂದ 5 ವರ್ಷ ಅದು ವೇಕೆನ್ಸಿ ಬರೋ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಮುಂದಿನ ಯಾವಾಗ ಅದರ ಪಿ ಎಚ್ ಡಿ ಎಂಟ್ರೆನ್ಸ್ ಯಾವಾಗ ಸಿಗ್ಬೋದು? ಮೈಸೂರು ವಿಶ್ವವಿದ್ಯಾನಿಲಯ ಇನ್ನೊಂದು 20 ವರ್ಷದಲ್ಲಿ PhD ಎಂಟ್ರೆನ್ಸ್ ಮಾಡೋ ಪ್ರಮೇಯನೇ ಉದ್ಭವಿಸುವುದಿಲ್ಲ. ಯಾಕೆಂದರೆ ಅದು ಈಗ ಆಗಿದ್ರು ಇದನ್ನ ಇವರೆಲ್ಲ ಸೆಲೆಕ್ಷನ್ ಆಗಿದ್ರು, ಇವರೆಲ್ಲ ಕಂಪ್ಲೀಟ್ ಮಾಡೋಕೆ 5 ವರ್ಷ ಬೇಕು. ಆಯಿತಾ? 5 ವರ್ಷ ಪ್ರೊಫೆಸರ್ಸ್ ಎಲ್ಲ ಖಾಲಿ ಆಗೋಗಿದ್ದಾರೆ, ಅವರೆಲ್ಲ ರಿಟೈರ್ ಆಗಿಬಿಡ್ತಾನೆ 5 ವರ್ಷದಲ್ಲಿ. ಸೊ ಅನ್ಲೆಸ್ ನಮಗೆ ಇದಕ್ಕೆ UGC ಮಾನದಂಡ ಬಂದುಬಿಡಿದೆ. UGCಯಿಂದ ನೆಟ್ ಪಾಸ್ ಆಗಬೇಕು ಅಥವಾ ಕರ್ನಾಟಕ ಸ್ಟೇಟಿಂದ KCET ಪಾಸ್ ಆಗಬೇಕು. ಯಾವುದೇ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಮಾಡಬಾರ್ದು ಅಂತ ಇದೆ. ಆದ್ದರಿಂದ ನನ್ನ ವಿಷನಲ್ಲಿ ಒಂದು ಸದ್ಯಕ್ಕೆ 10ರಿಂದ 20 ವರ್ಷ ಮಾಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. ಅದೆಲ್ಲ ಯೋಚನೆ ಮಾಡಿ ಇದನ್ನು ಒಂದು ನಿರ್ಮಾಣಕ್ಕೆ ಬಂದಿದೆ. ಕೆಲವರು ನೆಕ್ಸ್ಟ್ ವರ್ಷನ PhD ಅಡ್ಮಿಷನ್ ಆಗ್ತೀನಿ ಅನ್ನೋ ಆಕಾಂಕ್ಷಿಗಳು ಅವರು ಕ್ವಾಲಿಫೈ ಆಗಬೇಕು. ದೇ ಶುಡ್ ಕ್ವಾಲಿಫೈ ಅಂದೇನೋ ಒಂದು ಥ್ರೂ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟು, ಕರ್ನಾಟಕ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್ ಮಾಡಬೇಕು. ಅದೇ ಇವರೆಲ್ಲ 99%, 90 ಎಲ್ಲ ಒಂದು 60-70 ಜನ ಇದರಲ್ಲಿ ಮೈಸೂರು ಯೂನಿವರ್ಸಿಟಿ ಮಾಡಿತ್ತು ಒಂದು ಸ್ಪೆಷಲ್ ಎಂಟ್ರೆನ್ಸ್ ಎಕ್ಸಾಮ್, ಅದ್ರಲ್ಲಿ ಪಾಸ್ ಆಗುತ್ತೆ. ಭಾಳ ಡೆವಲಪ್ಮೆಂಟ್ಗಳ ನಂತರನೂ ಕೂಡ ಯೂನಿವರ್ಸಿಟಿ ಒಂದು ಒಳ್ಳೆಯ ಹೆಸರು ಉಳಿಸ್ಕೊಳ್ತು. ಖಂಡಿತ ನಮ್ಮ ಯೂನಿವರ್ಸಿಟಿಗೆ ಏನು ಚ್ಯುತಿ ಬರ್ದಿದ್ದಂಗೆ ಕೆಲಸ ಮಾಡಿದ್ದೀವಿ ನಾವು. ಆದರೆ ಅಲ್ಲಿ ಪಬ್ಲಿಕ್ಗೆ ಕಮ್ಯುನಿಕೇಟ್ ಆಗೋದು ಬೇರೆ ಬೇರೆ ಥರ ಇರುತ್ತೆ, ಮಾಹಿತಿ ಇರಲ್ಲ ಅದು. ಆಮೇಲೆ ಹೇಳಿದವ್ರಿಗೆಲ್ಲ ಫೆಲೋಶಿಪ್ ಕೊಡುವಂಥ ತುಂಬ ಟಫ್ ಡಿಸಿಷನ್ ಅದು. ಯೂನಿವರ್ಸಿಟಿ ಮೇಲೆ ಭಾಳಷ್ಟು ಆಪಾದನೆಗಳಾಯಿತು, ಇವರೇ ಉದ್ದೇಶಪೂರ್ವಕವಾಗಿ ಹಿಡಿದಿದ್ದಾರೆ ಅಂತ. ಎಲ್ಲ ಇಲ್ಲ, ದಟ್ ಈಸ್ ರಾಂಗ್. ಬಿಕಾಸ್ ನಾವು ಕೊಡ್ತಾ ಇದ್ದಿದ್ದೆ 20 ಜನಕ್ಕೆ, ನಾವು ಇನ್ನೂ 40 ಜನಕ್ಕೂ ಕೊಡೋಕ್ಕೂ ರೆಡಿ ಆಗಿದ್ವಿ ಒಂದು ಕಾಲದಲ್ಲಿ. ಅದು ನೆಗೋಸಿಯೇಷನ್ ಫೇಲ್ ಆಗಿದ್ದರಿಂದ ಆಪಾದನೆ ಇರುತ್ತೆ, ಅದೇ ನಿಜ ಅಲ್ವಲ್ಲ. ವಿ ಆರ್ ಪ್ರೂವ್ಡ್ ವಾಟ್ ವಿ ಆರ್ ಅಂತ ಅಲ್ವ. ಕೊನೆಗೆ ನಾವೇ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಅಲ್ವಾ? ಅಲ್ಲ ಇಲ್ಲ, ಥ್ರೂ ದ ಗೌರ್ಮೆಂಟ್ ಡೈರೆಕ್ಷನ್ಸ್ ಆನರಬಲ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಏನು ಹೇಳಿದ್ರು, ಆ್ಯಸ್ ಪರ್ ಇಸ್ ಡೈರೆಕ್ಷನ್ಸ್ ವಿತೌಟ್ ವೈಲೇಟಿಂಗ್ ಈವನ್ ಎ ಸಿಂಗಲ್ 0.001% ಇಂಪ್ಲಿಮೆಂಟೆಡ್ ಇಫ್ಸ್ ಅ ಫ್ಯಾಕ್ಟ್. ಥ್ಯಾಂಕ್ ಯು. ಇವಿಷ್ಟು ಉಸ್ತುವಾರಿ ಕುಲಸಚಿವರಾಗಿರ್ತಕ್ಕಂತಹ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.